ಪಣಂಬೂರು ಬೀಚಿಂದ ನಾವು ಹೊರಟು ಬಂದಿದ್ದು ಮಂಗಳೂರಲ್ಲಿ ಮಾಡಿರೋಂತಹ ರೂಮಿಗೆ ಬಂದ್ವಿ. ಬಿಕಾಸ್ ತುಂಬಾ ಮರಳು ಮಣ್ಣು ಎಲ್ಲ ಆಗೋಗ್ಬಿಟ್ಟಿತ್ತು. ಹಾಗಾಗಿ ರೂಮಿಗೆ ಬಂದು ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಚೆಕ್ಔಟ್ ಮಾಡಿಬಿಟ್ಟು ಇಲ್ಲಿಂದ ನಾವು ಹೊರಟ್ವಿ. ಬಾ ಆಯಿತು, ಬಾಯ್, ಬಿಟ್ಟೋಗ್ತೀನಿ ನಾನು, ಬಿಟ್ಟೋಗ್ಲಾ? ಬಾಯ್ 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 ಬಾಯ್. ಓಹೋ ಹೋ 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 ಓಹೋ ಹೋ ಹೋ ಓಹೋ ಹೋ ಹೋ. ಹಾಂ, ಚೆನ್ನಾಗಿತ್ತ ಮಂಗಳೂರು? ಹೆಂಗಿತ್ತು ಅರ್ವಿ? ಇಲ್ಲ, ಹುಡ್ಕು, ಸಿರಿ ಅಂತ ಕರಿ, ಕರಿ, ಸಿರಿ ಅಂತ ಕರಿ ಬೇಗ. ಸಿಗ್ತಾ? ಇಲ್ಲಿಂದ ಹೊರಟಿದ್ದು ಮಂಗಳೂರಲ್ಲೇ ಫೇಮಸ್ ಆಗಿರುವಂತಹ ಐಸ್ ಕ್ರೀಮ್ ಪಾರ್ಲರ್ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೊರಟಿದ್ವಿ. ಮಂಗಳೂರಿಗೆ ಹೋದರೆ ತಪ್ಪದೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಐಸ್ ಕ್ರೀಮು. ಇಷ್ಟೇ ಐಸ್ ಕ್ರೀಮ್ ನೋಡಲ್ಲ, ಐಸ್ ಕ್ರೀಮ್ ಮತ್ತೆ ಏನು ಬೇಕು? ಏನು ಬೇಕು ಹೇಳ ಆರ್ವಿ? ಏನು ಬೇಕು? ಐಸ್ ಕ್ರೀಮ್. ಸರಿ, ಏನು ಬೇಕು? ಯಾವ ಐಸ್ ಕ್ರೀಮು? ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಮಂಗಳೂರಲ್ಲೇ ತುಂಬ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳ್ಬೋದು. ಆ್ಯಂಡ್ ಸುಮಾರು ವರ್ಷಗಳಿಂದ ಒಂದು ಬೆಸ್ಟ್ ಟೇಸ್ಟ್ ಹಾಗೆ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡ್ಬಂದಿದೆ. ಹಾಗಾಗಿ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಯಾವಾಗಲೂ ತುಂಬಾ ರಶ್ ಇರುತ್ತೆ ಆ್ಯಂಡ್ ತುಂಬ ಕ್ರೌಡ್ ಇತ್ತು ನಾವು ಹೋದಾಗಲೂ ಕೂಡ. ಈ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಸ್ಪೆಷಾಲಿಟಿ ಏನು ಅಂತಂದರೆ ತುಂಬಾ ಫ್ರೆಶ್ ಆಗಿರುವಂಥ ಐಸ್ ಕ್ರೀಮ್ಗಳು ಸಿಗುತ್ತೆ ಆ್ಯಂಡ್ ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ತುಂಬಾ ಸ್ಪೆಷಲ್ ಅಂದರೆ ಗಡ್ಬಡ್ ಐಸ್ ಕ್ರೀಮು ತುಂಬಾ ಫೇಮಸ್ಸು. ಮಂಗಳೂರಿಗೆ ಬಂದವರು ಒಂದು ಸತಿ ಆದರೂ ಈ ಒಂದು ಐಸ್ ಕ್ರೀಮ್ನ ಟೇಸ್ಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಆ್ಯಂಡ್ ನನ್ನ ಹಸ್ಬೆಂಡು ಮಂಗಳೂರಿಗೆ ಹೋದಾಗ ಫಸ್ಟೇ ಹೇಳಿಬಿಟ್ರು, ಪಬ್ಬಾಸ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿಬಿಟ್ಟೇ ಹೋಗಬೇಕು ನಾವು ಅಂತ ಹೇಳಿ. ಹಾಗಾಗಿ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಇಲ್ಲಿ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿದ್ದು ಆ್ಯಂಡ್ ಇಷ್ಟು ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ನ ನೋಡಿದ್ದು ಕೂಡ ಫಸ್ಟ್ ಟೈಮೇ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಅಷ್ಟು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ತುಂಬಾ ಟೇಸ್ಟ್ ಎಲ್ರಿಗೂ ಇಷ್ಟ ಆಯಿತು ಕೂಡ. ಆ್ಯಂಡ್ ಮಕ್ಕಳಿಗೆ ಮೊದಲೇ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಇಲ್ಲಿ ವೆರಿ ಟೇಸ್ಟಿ ಇತ್ತು ಐಸ್ ಕ್ರೀಮು ಆ್ಯಂಡ್ ಫ್ರೆಶ್ ಕೂಡ ಇತ್ತು. ಹಾಗಾಗಿ ಮಕ್ಳಿಗೂ ಕೂಡ ಐಸ್ ಕ್ರೀಮ್ನ ಎಂಜಾಯ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ವಿ. ಇಲ್ಲಿ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೀಟ್ನೆಸ್ ಕೂಡ ತುಂಬಾ ಮೇಂಟೈನ್ ಮಾಡಿದರು. ಆ್ಯಂಡ್ ಔಟ್ಸೈಡು ಪಾರ್ಸೆಲ್ ತೊಗೊಂಡು ಹೋಗೋವಂಥವ್ರಿಗೂ ಕೂಡ ಸಪ್ರೇಟಾಗಿ ಒಂದು ಸೆಕ್ಷನ್ ಮಾಡಿದರು. ನನಗಂತೂ ಪರ್ಸ್ನಲಿ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಫ್ರೆಶ್ ಐಸ್ ಕ್ರೀಮ್. ಸೊ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಮಂಗಳೂರಿಗೆ ವಿಸಿಟ್ ಮಾಡ್ತೀರಾ ಈ ಒಂದು ಪಬ್ಬಾಸ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಎಲ್ಲ ತಿನ್ಕೊಂಡು ಹೊರಗಡೆ ಬಂದರೆ ಸಖತ್ತು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಷ್ಟು ಮಳೆ ಅಂದರೆ ನಿಜಕ್ಕೂ ನಾವು ಅಲ್ಲಿಂದ ಮೂವ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಮಳೆ ಇತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ 1 or 2 hours ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಯಿತು ಐಸ್ ಕ್ರೀಮ್ ಪಾರ್ಲರ್ ಹತ್ರನೇ. ಅವಳು ಹೇಳಲ್ಲ ಪೇಳು.